ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಪೊಲೀಸ್ ಠಾಣಾಧಿಕಾರಿ ಆರ್ ಹೇಮಂತ್ ಕುಮಾರ್ ಹಾಗೂ ಅವರ ಸಹ ಸಿಬ್ಬಂದಿಗಳು ಗುರುವಾರ ಬೆಳಗ್ಗೆ ಪಟ್ಟಣದ ಸ್ವಾತಂತ್ರ್ಯ ಹೋರಾಟಗಾರ ವೃತ್ತದಲ್ಲಿ ಶಾಲಾ ವಾಹನಗಳನ್ನು ಪರಿಶೀಲಿಸಿ ಸುರಕ್ಷತೆಯ ಕ್ರಮಗಳ ಬಗ್ಗೆ ಖಾತ್ರಿಪಡಿಸಿಕೊಂಡಿದ್ದಾರೆ. ಅದೇ ರೀತಿ ಶಾಲಾ ವಾಹನ ಚಾಲಕರ ಪರವಾನಗಿ, ಯೂನಿಫಾರ್ಮ್, ಪಾನಮತ್ತ ಚಾಲನೆ ಸೇರಿ ಇತರೆ ಅಗತ್ಯ ಕಾನೂನು ಪರಿಶೀಲನೆಯನ್ನು ನಡೆಸಿ ಅವರಿಗೆ ಸೂಕ್ತ ನಿರ್ದೇಶನಗಳನ್ನು ನೀಡಿ ಎಚ್ಚರಿಸಿದರು. ಬಸ್ಗಳು ಈಗ ನಿಮ್ಮನ್ನು ನೋಡಿ 1000 ಜನ ಮಕ್ಕಳು ಹಿಂಗಡೆ ಕಲಿತಾರೆ. ಈಗ ಅವರು ನೆಕ್ಸ್ಟು ಕಲಿಸೋ ಅವ್ರ ತಂದೆ ತಾಯಿಗೂ ಅಥವಾ ಅವ್ರ ಜೀವನದಲ್ಲಿ ಅಳವಡಿಸ್ತಾರೆ. ಹಾಗಾಗಿ ಕಂಪಲ್ಸರಿ ಏನಾಗಿರ್ತಂದರೆ ಯೂನಿಫಾರ್ಮು ಕಂಪಲ್ಸರಿ ಇರಬೇಕು, ಇಂಡಿಕೇಟರ್ಗಳು ಹಾಕಿರ್ಬೇಕು, ಆರನ್ ಹೊಡಿತಿರ್ಬೇಕು. ಅಂದರೆ ಮಕ್ಕಳಲ್ಲಿ ಟ್ರಾಫಿಕ್ ಬಗ್ಗೆ ನೀವು ಒಂದು ಅವೇರ್ನೆಸ್ ಮಾಡ್ದಂಗೆ ಆಗುತ್ತೆ. ಆಯಿತಾ, ನೀವು ವಯೋಲೇಟ್ ಮಾಡಿದರೆ ಅವು ಮುಂದೆ ಟ್ರಾಫಿಕ್ ವಯೋಲೇಷನ್ನಿಗೆ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಗಾಡಿ ಡಾಕ್ಯುಮೆಂಟ್ಸು ಎಲ್ಲ ವೆರಿಫೈ ಮಾಡಿದ್ದೀನಿ, ಎಲ್ಲ ಇದ್ದಾವೆ. ಆಯಿತಾ, ಯಾವ ಇನ್ಶೂರೆನ್ಸ್ ಮಾತ್ರ ಕಂಪಲ್ಸರಿ ಕಟ್ಬೇಕು. ಡಿ ಎಲ್ ಎಲ್ಲರೂ ಇದ್ದಾವೆ. ಆಯಿತು, ನೋಡಿದ್ದೀನಿ, ಸಂಬಂಧಿಸಿದ ರೆಕಾರ್ಡ್ಸ್ಗೆ ನೋಟಿಸ್ ಕೊಟ್ಟಿದ್ದೀನಿ. ಆಯಿತಾ, ನೀವು ಮತ್ತಿನ್ನೊಂದು ಯಾವುದೇ ಕಾರಣಕ್ಕೂ ಬ್ಯಾಡ್ ಹ್ಯಾಬಿಟ್ಸ್ನ ಯಾವುದೂ ಮಾಡಬಾರ್ದು ಗಾಡಿ ಓಡಿಸ್ಬೇಕಾದ್ರೆ. ಆಯಿತಾ, ಮೊಬೈಲಲ್ಲಿ ಮಾತಾಡೋದು ಈ ಥರದ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಆಯಿತಾ, ಮಕ್ಕಳು ಅಂತ ಕರೀತಾರೆ. ಈಗ ನೀವು ಗಾಡಿ ನಿಲ್ಲಿಸಿದ ಮೇಲೆ ಮೊಬೈಲಲ್ಲಿ ಮಾತಾಡಿದ್ರೆ ಅದ್ರ ಬಗ್ಗೆ ನಮಗೇನು ಅಭ್ಯಂತರ ಇಲ್ಲ. ಗಾಡಿ ಓಡಿಸುವಾಗ ಸ್ಕೂಲ್ ಮಕ್ಕಳಿದ್ದಾವೆ ಎಸ್ಪೆಷಲಿ ಯಾವುದೇ ಕಾರಣಕ್ಕೂ ಮೊಬೈಲ್ನ ಯೂಸ್ ಮಾಡಬಾರ್ದು. ಆಮೇಲೆ ನೆಕ್ಸ್ಟು ಕುಡಿದು ನೋಡಪ್ಪ, ಅದಂತೂ ಕಂಪಲ್ಸರಿ ಕುಡಿದು ಗಾಡಿ ಓಡಿಸಿದ್ರೆ ನಾಳೆ ಯಾಕಂದರೆ ಮಕ್ಕಳಿರ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕುಡಿದು ಗಾಡಿನ ಮುಟ್ಲಬಾರ್ದು. ಆಯಿತಾ, ಅದೇ ಥರ ಮಾಡ್ತೀವಿ. ಯಾಕಂದರೆ ಮಕ್ಕಳನ್ನ ಪ್ರೀತಿಯಿಂದ ಸಾಕಿರ್ತಾರೆ. ಮಗುಗೆ ಸಣ್ಣದು ಏನಾರು ಆಯಿತು ಅಂತ ಗಾಡಿ ಏನಾದ್ರು ಡೋರ್ ಹಾಕ್ತಂಗೆ ಓಡಿಸೋದು, ಬೀಳೋದು ಏನಾರು ಆಯಿತು ಅಂದರೆ ಈ ಸ್ಕೂಲಿಗೆ ಬ್ಯಾಂಡೇಜ್ ಮಾಡೋದು 100% ಬ್ಯಾಂಡೇಜ್. ಅಂದರೆ ಆ ವಿಷಯದಲ್ಲ ಗಾಡಿ ಮುಟ್ಲೇಬಾರ್ದು. ನಾವು ಇಮಿಡಿಯೇಟ್ ಚೇಂಜ್ ಮಾಡಬೇಕು. ನಂತರ ಚಿಕ್ಕನಾಯಕನಹಳ್ಳಿ ಪಟ್ಟಣದ ಕೆಲ ಖಾಸಗಿ ಶಾಲೆಗಳಿಗೆ ತೆರಳಿ ಅಲ್ಲಿನ ಆಡಳಿತ ಮಂಡಳಿಯವರು ವಹಿಸಬೇಕಾದ ಅಗತ್ಯ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಪಿಎಸ್ಐ ಹೇಮಂತ್ ಕುಮಾರ್ ಅವರ ಜೊತೆಯಲ್ಲಿ ಬಸವರಾಜು, ಶಿವರಾಜು, ಕಿರಣ್ ಮತ್ತಿತರ ಸಹ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಎಚ್ಎಸ್ ಜಫರುಲ್ಲಾ, ಚಿಕ್ಕನಾಯಕನಹಳ್ಳಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.